ಮಾರ್ಚ್ 1ನೇ ತಾರೀಕು ನಡೆದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಶಂಕಿತ ಉಗ್ರರ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಗೊತ್ತಾದ ಬೆನ್ನಲ್ಲೇ ಬಿಜೆಪಿ ಕಚೇರಿಗೆ ಹೆಚ್ಚಿನ ಭದ್ರತೆಯನ್ನ ಕೊಡೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬಿಜೆಪಿ ಕೇಂದ್ರ ಕಚೇರಿಗೆ ಮೆಟಲ್ ಡಿಟೆಕ್ಟರ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಪ್ರವೇಶ ದ್ವಾರದ ಎದುರು 3 ರಿಂದ 4 ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಕಾರಣ ನಿನ್ನೆಷ್ಟು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಚಾರ್ಜ್ ಶೀಟ್ ನಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೂ ಮುಂಚೆ ಐಸಿಸ್ನ ಉಗ್ರರು ಅಬ್ದುಲ್ ಮತೀನ್ ತಾಹಾ ಮತ್ತು ಇನ್ನೂ 3-4 ಜನ ಬಿಜೆಪಿಯ ಕಚೇರಿ ಮಲ್ಲೇಶ್ವರಂನ ಜಗನ್ನಾಥ ಭವನ ಕಚೇರಿ ಇದೆಯಲ್ಲ ಬಿಜೆಪಿದು, ಸೊ ಅಲ್ಲಿ ಸ್ಫೋಟ ಮಾಡಬೇಕು, ಅಲ್ಲಿ ಅದು ಕೂಡ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸ್ಫೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ ಮೂಲಕ ಹೆಚ್ಚಿನ ಹಿಂದೂ ಕಾರ್ಯಕರ್ತರಿಗೆ ಹಾನಿ ಆಗಬೇಕು ಅನ್ನೋದು ಇವರ ಪ್ಲಾನ್ನ ಪೂರ್ವ ಭಾಗ ಆಗಿತ್ತು. ಬಟ್ ಅದು ಕೊನೆ ಹಂತದಲ್ಲಿ ಫ್ಲಾಪ್ ಶೋ ಆಯಿತು. ಹೀಗಾಗಿ 2 ತಿಂಗಳ ನಂತರ ಈ ರಾಮೇಶ್ವರಂ ಕೆಫೆಯನ್ನ ಬ್ಲಾಸ್ಟ್ ಮಾಡ್ತಾರೆ ಈ ಉಗ್ರರು ಅನ್ನುವಂತಹ ಆರೋಪ ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಇದರ ಬೆನ್ನಲ್ಲೇ ಸೆಕ್ಯೂರಿಟಿ ಹೆಚ್ಚಾಗ್ತಾ ಇದೆ. 2013 ಕೂಡ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಬಿಜೆಪಿ ಕಚೇರಿಯಿಂದ ಒಂದು 100 ಮೀಟರ್ ದೂರದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. 2013 ಕೂಡ ಬಿಜೆಪಿ ಕಚೇರಿಯಿಂದ 100 ಮೀಟರ್ ದೂರದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆಗ್ಲೂ ಕೂಡ ಇಂಥದ್ದೇ ಕೆಲ ದಿನಗಳ ಕಾಲ ಭದ್ರತೆ ಹೆಚ್ಚಳ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಈಗಲೂ ಕೂಡ ಭದ್ರತೆ ಹೆಚ್ಚಳ ಮಾಡುವಂತಹ ಕೆಲಸ ಆಗಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಕಚೇರಿಗೆ ಬರೋರು ಏನು ಹೇಳ್ತಾ ಇದ್ದಾರೆ ಈ ಬೆಳವಣಿಗೆಯ ನಂತರ? ಅಂತ ಹೌದು, ಖಂಡಿತವಾಗಿಯೂ ಕೂಡ ಬಿಜೆಪಿ ಕಚೇರಿ ಎದುರುಗಡೆ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಏನು ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಕಚೇರಿಯನ್ನು ಕೂಡ ಸ್ಫೋಟ ಮಾಡುವಂತಹ ಸಂಚಿತ್ತು. ಜನವರಿ 22ನೇ ತಾರೀಕು ಏನು ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅವತ್ತೇ ಸ್ಫೋಟಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ ಏನು ಸಂಗತಿ ಬಯಲಾಗಿದೆ. ಆ ಬೆನ್ನಲ್ಲೇ ಈಗ ಪೊಲೀಸರು ಇಲ್ಲಿ ಗೃಹ ಇಲಾಖೆ ಸೂಚನೆ ಮೇರೆಗೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಮುಖ್ಯವಾಗಿ ಬಿಜೆಪಿ ಕಚೇರಿ ಏನು ಮಲ್ಲೇಶ್ವರದಲ್ಲಿ ಬಿಜೆಪಿ ಕಚೇರಿ ಪ್ರಧಾನ ಕಚೇರಿ ಇದೆ, ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಯಾರೆಲ್ಲ ಬಿಜೆಪಿ ಕಚೇರಿಗೆ ಭೇಟಿ ಕೊಡ್ತಾರೋ ಈ ಮೆಟಲ್ ಡಿಟೆಕ್ಟರ್ ಮೂಲಕನೇ ಪ್ರವೇಶ ಮಾಡಬೇಕು ಅನ್ನುವಂಥದ್ದನ್ನ ಕಡ್ಡಾಯ ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಮೆಟಲ್ ಡಿಟೆಕ್ಟರ್ ಆಪರೇಟರ್ ಜೊತೆಗೆ ಪ್ರವೇಶ ದ್ವಾರದ ಬಳಿಯೂ ಕೂಡ 3 ರಿಂದ 4 ಜನ ಪೊಲೀಸರು ಹೆಚ್ಚುವರಿಯಾಗಿ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ 2013 ಏನು IED ಸ್ಫೋಟ ಆಗಿತ್ತು ಆವಾಗಿಂದಲೂ ಕೂಡ ಭದ್ರತೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು KSRP ತುಕಡಿ ನಿತ್ಯ ಇಲ್ಲಿ ಭದ್ರತೆಗೆ ಇದೆ. ಜೊತೆಗೆ ಪೊಲೀಸರು ಕೂಡ ಗಸ್ತು ಬಂದು ಹೋಗು ಮಾಡ್ತಾ ಇದ್ರು. ಈಗ NIA ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿದೆ. ಆ ಬೆನ್ನಲ್ಲೇ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ಇದ್ರ ಜೊತೆಗೆ ಮಲ್ಲೇಶ್ವರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕೂಡ ದಿನಕ್ಕೆ 2 ಸಲ ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಹೋಗಬೇಕು ಅನ್ನುವಂಥ ಸೂಚನೆ ಕೂಡ ಬಂದಿರುವಂಥದ್ದು. ಒಟ್ಟಾರೆಯಾಗಿ NIA ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಏನು ಸ್ಫೋಟಕ ಸಂಗತಿ ಬಯಲಾಗಿದೆ ಆ ಬೆನ್ನಲ್ಲೇ ಬಿಜೆಪಿ ಕಚೇರಿಗೂ ಕೂಡ ಭದ್ರತೆ ಹೆಚ್ಚಳ ಮಾಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್.